ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಕಲ ಟೈಲರಿಂಗ್. ಇವತ್ತು ನಾನು ನಿಮಗೆ ಲೆಹಂಗಾ ಕಟಿಂಗ್ ತೋರಿಸ್ತಾ ಇದ್ದೀನಿ. ಲೆಹಂಗಾ ಕಟಿಂಗ್ ಏನಪ್ಪಾ ತೋರಿಸ್ತಾನೆ ಇರ್ತಾರೆ ಅನ್ಕೋಬೇಡಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ದೊಡ್ಡವರಿಗೆ ಹೊಲಿತಾ ಇರೋದು ನನ್ನ ಸೈಜೇನೆ, ಹಂಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಕೆಳಗಡೆ ಬಾಟಮ್ ಏನಿದೆ, ಬಾಟಮ್ಗೆ ಕ್ಯಾನ್ ಹಾಕಿ ಹೊಲಿತಾ ಇದ್ದೀನಿ. ಅಂದ್ರೆ ಫುಲ್ ಹಾಕಲ್ಲ, ಫುಲ್ ಒಳಗಡೆ ಕೊಡ್ತೀವಲ್ವಾ ಆ ತರ ಕೊಡಲ್ಲ. ಬಾಟಮಿಗೆ ಮಾತ್ರ 4 ಇಂಚಸ್ ಏನಿದೆ ಅದನ್ನ ಬಾಟಮ್ಗೆ ಕೊಟ್ಟು ಹೊಲಿಯೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಗಿ ನಾನು ಲೈನಿಂಗ್ ನ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ನನಗೆ ಉದ್ದ ಎಷ್ಟು ಬೇಕೋ ಅಷ್ಟು ಉದ್ದನ ತಗೊಂಡು ಕೆಳಗಡೆ ಲೈನಿಂಗ್ ನ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ 4 ಫೋಲ್ಡ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ ಲೈನಿಂಗ್ ನ. ನನಗೆ ಇಲ್ಲಿ 36 ಬಾಡಿ ಸೈಜ್ ಬೇಕು, ಹಂಗಾಗಿ ನಾನು ಇದನ್ನ ಹೊಲಿತಾ ಇದ್ದೀನಿ 36 ಸೈಜ್ಗೆ. ಈ ರೀತಿ 4 ಫೋಲ್ಡ್ ನ ಮಾಡಿ ಇಟ್ಕೋಬೇಕು. ಕೆಳಗಡೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಡಿ, ಅದನ್ನು ತೋರಿಸ್ತಾ ಹೋಗ್ತೀನಿ. ಇದೇ ವಿಡಿಯೋ ನಿಧಾನಕ್ಕೆ ನೋಡ್ತಾ ಇರಿ. ಈ ರೀತಿ ಮೇಲ್ಗಡೆ ಇಟ್ಕೊಂಡು ಕೆಳಗಡೆ 11ಕ್ಕೆ ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ 11 ಏನಿದೆ 11ಕ್ಕೆ ಮಾರ್ಕ್ ಮಾಡ್ಕೋಬೇಕು. ಎಲ್ಲೂ ಲೂಸ್ ಬರ್ದಿರ ಫ್ಯಾಬ್ರಿಕ್ ನ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಮೇಲ್ಗಡೆ ಇರೋ ಟೇಪ್ ಕೂಡ ಜರಗಬಾರ್ದು, ಜರಗದಿರೋ ತರ ಈ ರೀತಿ ಮಾರ್ಕ್ ನ ಮಾಡ್ಕೊಂಡು ನೀಟಾಗಿ ನಿಮ್ಗೆ ಅವಾಗ ಸೊಂಟದ ಏನ್ ಬರುತ್ತೆ ಸುತ್ತಳತೆ, ಆ ಸುತ್ತಳತೆ ಕರೆಕ್ಟ್ ಆಗಿ ಬರುತ್ತೆ. ಅಲ್ಲಿ ಡೌಟ್ ಇದ್ರೆ ಟೇಪ್ ನ ಒಂದ್ಸಲ ಹಿಡಿದು ನೋಡ್ಕೊಳ್ಳಿ. ಆಮೇಲೆ ಕೆಳಗಡೆಗೆ ನನಗೆ ಅವ್ರದ್ದು 42 ರೆಡಿ ಇದೆ, ನಾನಿಲ್ಲಿ 39 ತಗೋತಾ ಇದ್ದೀನಿ. ಕೆಳಗಡೆ ಬಾಟಮ್ಗೆ ಕ್ಯಾನ್ ಹಾಕೋದ್ರಿಂದ 39 ತಗೊಂಡ್ರೆ ಸಾಕು, ಅವ್ರ ಬಾಟಮ್ದು ಸರಿಯಾಗುತ್ತೆ ಅವಾಗ. ಹಂಗಾಗಿ ನಾನಿಲ್ಲಿ 39 ತಗೋತಾ ಇದ್ದೀನಿ. ನೀವು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಉದ್ದ ಅದ್ರ ಮೇಲೆ ನೋಡಿ ತಗೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ನೀಟಾಗಿ ಕೆಳಗಡೆಗೆ ಈ ರೀತಿ ಟೇಪ್ನ ಇಲ್ಲಿ ಜರಗದೇ ಇರೋ ತರ ಇಟ್ಕೊಳ್ಳಿ, ಅವಾಗ ನೀಟಾಗಿ ಬರುತ್ತೆ. ಸ್ವಲ್ಪ ಜರುಗೋದು ಅದು ಇದು ಆದ್ರೆ ನಿಮ್ಗೆ ಅಪ್ ಅಂಡ್ ಡೌನ್ ಬರುತ್ತೆ, ಮತ್ತೆ ನೀಟಾಗಿ ಅಂಬ್ರೆಲಾ ಫಿನಿಶಿಂಗು ಬರಲ್ಲ. ಲೆಹಂಗಾ ನೀಟಾಗಿ ಅಗ್ಲಾಗಿ ಬರ್ಬೇಕು ಅಂತ ಹೇಳಿದ್ರೆ ಈ ರೀತಿ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಇವಾಗ ಎಲ್ಲಾ ಕಡೆನೂ ಮಾರ್ಕ್ ನ ಹಾಕೋತಾ ಇದೀನಿ. ಮಾರ್ಕ್ ಮೇಲೆ ಟೇಪ್ ನ ತೆಗಿಲೇಬೇಡಿ, ನೀವು ಬೇಕಿದ್ರೆ ಇನ್ನೊಬ್ಬರ ಸಹಾಯ ತಗೊಳ್ಳಿ. ನಿಮ್ ಕೈ ಹಿಡ್ಕೊಂಡು ಹಾಕಕ್ ಆಗಿಲ್ಲ ಅಂತ ಹೇಳಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಕಟ್ ಮಾಡ್ಕೋಬೇಕು. ಮಾರ್ಕ್ ನಿಮ್ಗೆ ಡಾರ್ಕ್ ಆಗಿ ಕಾಣಿಸ್ಲಿ ಅಂತ ಹೇಳಿ ಮಾರ್ಕ್ ನ ಹಾಕ್ತಾ ಇದೀನಿ, ನೋಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ರಿಪೀಟೆಡ್ಲಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ನೀಟಾಗಿ. ಸೇಮ್ ಎಲ್ಲಾ ಲೆಹಂಗಾ ಕಟಿಂಗು ಇದೇ ತರ ಬರುತ್ತೆ ಆಲ್ಮೋಸ್ಟ್, ಹಂಗಾಗಿ ನೋಡಿ ಈ ರೀತಿ ಮಾರ್ಕ್ ನ ನೀಟಾಗಿ ಮಾಡ್ಕೊಳ್ಳಿ. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಕಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಕೆಳಗಡೆ ಪಾರ್ಟ್ ಇದೆ ಅಲ್ವಾ, ಕೆಳಗಡೆ ಪಾರ್ಟ್ಗೆ ಬಟ್ಟೆ ತಗೊಳ್ಳೋಣ. ಬಟ್ಟೆ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. 2 ಫೋಲ್ಡ್ ಸಾಕು. ಮೇಲ್ಗಡೆಗೆ ಕೆಳಗಡೆಗೆ ಇದೆಯಲ್ವಾ, ಮೇಲ್ಗಡೆಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಗೊಳ್ಳಿ. ಎಕ್ಸ್ಟ್ರಾ ತಗೊಂಡು ಸುಮ್ಮನೆ ಬಟ್ಟೆ ವೇಸ್ಟ್ ಮಾಡ್ಕೋಬೇಡಿ. ಈ ರೀತಿ ನೀಟಾಗಿ ಒಂದು ಸಮ ಇಟ್ಕೊಳ್ಳಿ. ಒಂದು ಸಮ ಇಟ್ಕೊಂಡು ಮೆಜರ್ಮೆಂಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಒಂದು ಸಮ ಇಟ್ಕೊಳ್ಳಿ. ಒಂದು ಸಮ ಇಟ್ಕೊಂಡು ಟೇಪ್ ತಗೊಂಡು ಮೇಲ್ಗಡೆಯಿಂದ ಮಾರ್ಕ್ ಹಾಕೊಂಡ್ಬನ್ನಿ. ಅಂದ್ರೆ ಕೆಳಗಡೆಗೆ ಏನ್ ಹಾಕಿದ್ವಿ 39ಗೆ ಹಾಕಿದ್ದೆ ಅಲ್ವಾ ನಾನು, ಇವಾಗ ಸೇಮ್ ಅದನ್ನು ಹಂಗೆ 39ಗೆ ಮಾರ್ಕ್ ಹಾಕ್ಬೇಕು. ಫುಲ್ ರೌಂಡ್ 39ಗೆ ಮಾರ್ಕ್ ಹಾಕಿ ಆಮೇಲೆ ಅದನ್ನ ಕಟ್ ಮಾಡ್ಕೋಬೇಕು. ಫುಲ್ ಟೇಪ್ ಇಟ್ಕೊಂಡು ಈ ರೀತಿ ನೋಡ್ಕೊಳ್ಳಿ. ಈ ರೀತಿ ನೋಡ್ಕೊಂಡು ನೀವು ಇಟ್ಟಿರೋ ಫ್ಯಾಬ್ರಿಕ್ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಅಂತ ಒಂದ್ಸಲ ನೋಡ್ಕೊಂಡು ಆಮೇಲೆ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸ್ಯಾರಿ ಫ್ಯಾಬ್ರಿಕ್ ನ ತಗೋತಾ ಇದ್ದೀನಿ ನಾನು. ಸ್ಯಾರಿನ ಅವ್ರಿಗೆ ತುಂಬಾ ಅಗಲ ಬೇಕು ಅಂತ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಗಲಾಗಿ ಅಂತ, ಹಂಗಾಗಿ ಇಲ್ಲಿ ಫುಲ್ ಸ್ಯಾರಿನ ತಗೋತಾ ಇದ್ದೀನಿ ನಾನು. ಬ್ಲೌಸ್ ಪೀಸ್ ನ ಬ್ಲೌಸಿಗೆ ಇಟ್ಕೊಂಡಿದ್ದೀನಿ. ಸ್ಯಾರಿನ ಈ ರೀತಿ ಫೋಲ್ಡ್ ಮಾಡ್ಕೋತಾ ಇದೀನಿ. ಮಾಮೂಲಿ ನಾವು ಸ್ಯಾರಿನ ಯಾವ ರೀತಿ ಫೋಲ್ಡ್ ಮಾಡ್ಕೋತೀವೋ ಆ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. 4 ಫೋಲ್ಡ್ ಬರಲಿ. 4 ಫೋಲ್ಡ್ ನ ಈ ರೀತಿ ಹಾಕೊಳ್ಳಿ. ಈ ರೀತಿ ಹಾಕೊಂಡು ಮತ್ತೆ ಮಧ್ಯದಿಂದ ಅದನ್ನ ಫೋಲ್ಡ್ ಮಾಡ್ಕೋಬೇಕು. ಸಮೋಸ ಬರುತ್ತಲ್ಲ, ಸಮೋಸ ಯಾವ ಶೇಪ್ ಬರುತ್ತೋ ಆ ಶೇಪ್ಗೆ ನೀವು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ನಿಮಗೆ ನೀಟಾಗಿ ಕಟ್ ಮಾಡೋದಕ್ಕೆ ಆಗುತ್ತೆ. ಆ ರೀತಿ ಫೋಲ್ಡ್ ಮಾಡ್ಕೊಂಡು ಹಾಕೊಂಡ್ಮೇಲೆ ಏನ್ ಮಾಡಿ ಅಂತಂದ್ರೆ ಮತ್ತೆ ಟೇಪ್ ಏನ್ ತಗೋಬೇಡಿ. ಲೈನಿಂಗ್ ಏನ್ ಕಟ್ ಮಾಡಿರ್ತೀರ ನೋಡಿ, ಈ ರೀತಿ ಲೈನಿಂಗ್ ಇದೆಯಲ್ಲ ಅದನ್ನ ಒಂದು ಸಮ ಇಟ್ಕೊಳ್ಳಿ. ಒಂದು ಸಮ ಎರಡನ್ನೂ ಒಂದು ಸಮ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲೂ ಲೂಸ್ನೆಸ್ ಬರ್ದೇ ಇರೋ ತರ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದನ್ನ 8 ಫೋಲ್ಡ್ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಇಟ್ಕೊಳ್ಳಿ. ಅದು ಎಷ್ಟಿದೆಯೋ ಅಷ್ಟಕ್ಕೇನೆ ಜಸ್ಟ್ ಒಂದು ಮಾರ್ಕ್ ನ ಹಾಕೊಳ್ಳಿ. ಈ ರೀತಿ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಮಾರ್ಕ್ ಹಾಕೊಂಡು ನೆಕ್ಸ್ಟ್ ಕೆಳಗಡೆಗೆ ಉದ್ದ, ಆ ಮಾರ್ಕ್ ಇಂದ ಕೆಳಗಡೆಗೆ ಉದ್ದ ಬೇಕು ನನಗೆ. ನಿಮ್ಗೆ ಡಾರ್ಕ್ ಆಗಿ ಕಾಣಿಸ್ಲಿ ಅಂತೇಳಿ ಮಾರ್ಕ್ ಹಾಕ್ತಾ ಇದೀನಿ ನೋಡಿ. ಇವಾಗ ಅಲ್ಲಿಂದ ಕೆಳಗಡೆ ಉದ್ದ ಏನಿದೆ ಉದ್ದಗೆ ಇಟ್ಕೊಳ್ಳೋಣ.
ನೋಡಿ ಈ ರೀತಿ ಇಟ್ಕೋಬೇಕು. ನನಗೆ ಒಬ್ಬರಿಗೆ ಇಟ್ಕೊಳಕ್ ಕಷ್ಟ ಆಗ್ತದೆ, ಅದನ್ನು ವಿಡಿಯೋಗೋಸ್ಕರ ಇಟ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಇಟ್ಕೋಬೇಕು. ಫುಲ್ಲು ನಿಮ್ಗೆ ಎಷ್ಟು ರೆಡಿ ಬೇಕೋ ಅಷ್ಟು ರೆಡಿನ ಇಟ್ಕೊಂಡು ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕು. ನಾವು ಮಾರ್ಕ್ ಎಷ್ಟು ನೀಟಾಗಿ ಮಾಡ್ಕೋತೀವೋ ಅಷ್ಟು ನೀಟಾಗಿ ನಮಗೆ ಲೆಹಂಗಾ ಕಟಿಂಗ್ ಬರುತ್ತೆ. ಇಲ್ಲಾಂದ್ರೆ ಅಪ್ ಅಂಡ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಮೇಲೆ ಕೆಳಗೆ ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ, ನೀಟಾಗಿ ಕಾಣಿಸಲ್ಲ. ಹಂಗಾಗಿ ನೀಟಾಗಿ ಹಾಕೊಡಿ. ನಾನಿಲ್ಲಿ 43ಕ್ಕೆ ತಗೋತಾ ಇದ್ದೀನಿ, 1 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ. 42 ರೆಡಿ ಬೇಕು, 43 ತಗೊಂಡಾಗ 1 ಇಂಚ್ ಎಕ್ಸ್ಟ್ರಾ ತಗೊಂಡಾಗ ಸರಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಆ ಕಡೆ ಈ ಕಡೆ ಎಲ್ಲಾ ಕಡೆನೂ ಕುತ್ಕೊಂಡು ಮಾರ್ಕ್ ಆಗ್ತಾ ಇದೀನಿ, ಇಟಿಕ್ತಾ ಇಲ್ಲ, ಉದ್ದ ಇದೆ. ಹಂಗಾಗಿ ಸೊ ನೀವು ಅದೇ ತರ ಕಟ್ ಮಾಡ್ಕೊಳ್ಳಿ ನೀಟಾಗಿ. ನಾನು ಏನು ತೋರಿಸ್ತಾ ಇದ್ದೀನೋ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿ. ನನ್ನ ಮಗಳಲ್ಲಿ ಕೂಡ ತಗೋತಾ ಇದ್ದೀನಿ ನಾನು ಟೇಪ್ ಇಟ್ಕೊಳ್ಳೋದಕ್ಕೆ. ಆ ರೀತಿ ಹಿಡ್ಕೊಮ್ಮ, ಈ ರೀತಿ ಹಿಡ್ಕೊಮ್ಮ ಅಂತ ಹೇಳ್ಕೊಂಡು ತಗೋತಾ ಇದ್ದೀನಿ. ಮತ್ತೆ ಈ ಸೈಡ್ಗೆ ಸ್ವಲ್ಪ ಬಟ್ಟೆ ಕಮ್ಮಿ ಬರುತ್ತೆ ಲಾಸ್ಟ್ ಅಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು, ಎಕ್ಸ್ಟ್ರಾ ಬಟ್ಟೆನ ಹಾಕೋಬೇಕು. ಎಕ್ಸ್ಟ್ರಾ ಬಟ್ಟೆನ ಹಾಕೊಂಡು ಮಾಡ್ಕೋಬೇಕು. ನಾನು ಇವಾಗ ಲೈನಿಂಗ್ ಏನ್ ಬಟ್ಟೆ ಹಾಕೊಂಡೆ ಆ ರೀತಿ. ಮತ್ತೆ ಕಟ್ ಮಾಡಾದ್ಮೇಲೆ ಮೇಲ್ಗಡೆಯಿಂದ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಬರ್ಬೇಕು. ಫೋಲ್ಡ್ ಮಾಡ್ಕೊಂಡು ಬಂದಾಗ ಏನಾಗುತ್ತೆ, ನಿಮ್ಗೆ ಕೆಳಗಡೆ ಕಟ್ ಮಾಡೋವಾಗ ಜರ್ಗಲ್ಲ ಬಟ್ಟೆ ಅವಾಗ ನಿಮ್ಗೆ ನೀಟಾಗಿ ಕಟಿಂಗ್ ಬರುತ್ತೆ. ಬಟ್ಟೆ ಜರುಗಿದ್ರೆ ನಿಮ್ಗೆ ವೇರಿಯೇಷನ್ ಆಗೋದು. ಇದು ತುಂಬಾ ಸ್ಮೂತ್ ಇದೆ, ಬಟ್ಟೆ ಮುಟ್ಟಿದ್ರೆ ಜಾರ್ತಾ ಇತ್ತು, ಆ ತರ ಇತ್ತು ಬಟ್ಟೆ. ಹಂಗಾಗಿ ನಾನು ನಿಧಾನಕ್ಕೆ ಹುಷಾರಾಗಿ ಕಟ್ ಮಾಡಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕಟಿಂಗ್ ಪ್ರಾಬ್ಲಮ್ ಆದ್ರೆ ಸ್ಟಿಚಿಂಗ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಮಾಡ್ತಾ ಇದ್ದೆ, ನಿಧಾನಕ್ಕೆ ಮಾಡ್ತಾ ಇದ್ದೆ. ಹಾಗಾಗಿ ನೋಡಿ ಅದು ಕಟಿಂಗ್ ಆಯ್ತು. ಅದು ಕಟಿಂಗ್ ಆದ್ಮೇಲೆ ಮೇಲ್ಗಡೆ ಏನ್ ಬೇಕೋ ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸೊಂಟದ ಪಟ್ಟಿ ನನಗೆ 2 ಇಂಚ್ ಇದ್ರೆ ಸಾಕು. ಹಂಗಾಗಿ ನಾನಿಲ್ಲಿ 5 ಇಂಚ್ ತಗೋತಾ ಇದ್ದೀನಿ. ಆ ಕಡೆ ಈ ಕಡೆ ಸ್ವಲ್ಪ ಕಟ್ ಮಾಡಿ ಹೋಗುತ್ತೆ, ಮತ್ತೆ ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ. ಹಂಗಾಗಿ ಸುತ್ತಳತೆ ಎಷ್ಟು ಬೇಕೋ ಅಷ್ಟು ತಗೊಂಡು ನನಗೆ 2 ಇಂಚ್ ಪಟ್ಟಿಗೆ ಏನ್ ಬೇಕೋ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಸ್ಯಾರಿಗೂ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಈ ರೀತಿ ಕ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ ಕೆಳಗಡೆಗೆ. ಇದನ್ನ ನಾವು ಪೈಪಿಂಗ್ ಏನ್ ಕಟ್ ಮಾಡ್ತೀವೋ ಬಟ್ಟೆನ ಆ ರೀತಿಲಿ ಕಟ್ ಮಾಡ್ಕೋಬೇಕು. ನನಗೆ ಇವಾಗ 3 ಇಂಚ್ ಬೇಕು, 4 ಇಂಚ್ ಬೇಕು, ನನಗೆ ಎಷ್ಟು ಇಂಚ್ ಬೇಕೋ ಅಷ್ಟು ಇಂಚ್ಗೆ ಮಾತ್ರ ಇದನ್ನ ಕಟ್ ಮಾಡ್ಕೋಬೇಕು. ಲೈನಿಂಗ್ ಬೇಕಿದ್ರೆ 1 ಇಂಚ್ 2 ಇಂಚ್ ಜಾಸ್ತಿ ತಗೊಂಡ್ರೆ ನಡೆಯುತ್ತೆ. ಕ್ಯಾನ್ ನಿಮ್ಗೆ ಎಷ್ಟು ಇಂಚ್ ಬೇಕೋ ಅಷ್ಟನ್ನ ಮಾತ್ರ ತಗೋಬೇಕು. ಮತ್ತೆ ಇಲ್ಲಿ ಸ್ಯಾರಿ ಪಾರ್ಟ್ ಏನಿದೆ ಅದನ್ನ ನೀವು ಇಟ್ಕೊಂಡು ಫಸ್ಟ್ ಲೆಂತ್ ನ ಮೆಜರ್ಮೆಂಟ್ ಮಾಡ್ಕೋಬೇಕು. ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡಾದ್ರೂ ಮಾಡ್ಕೊಳ್ಳಿ, ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ನನಗೆ ಇಲ್ಲಿ ತೋರಿಸ್ತಾ ಇದೀನಿ ನಿಮ್ಗೆ, ನೋಡಿ ಈ ರೀತಿ ಡಬಲ್ ಫೋಲ್ಡ್ ಅಲ್ಲೂ ಮಾಡ್ಕೋಬಹುದು. ನೀವು ಡಬಲ್ ಫೋಲ್ಡ್ ಇಟ್ಕೊಂಡು ನೀವು ಮಾಡ್ಕೋಬಹುದು. ಇಲ್ಲ ನನಗೆ ಡಬಲ್ ಬೇಡ, ಸಿಂಗಲ್ ಅಲ್ಲೇ ಮಾಡ್ಕೋತೀನಿ, ಡಬಲ್ ನನಗೆ ಗೊತ್ತಾಗಲ್ಲ ಅನ್ನೋರು ಸಿಂಗಲ್ ಅಲ್ಲೇ ಮಾಡ್ಕೋಬಹುದು. ಯಾವ ರೀತಿ ಅನುಕೂಲ ಆಗುತ್ತೆ ನಿಮ್ಗೆ ಆ ರೀತಿ ಮಾಡ್ಕೊಳ್ಳಿ. ಮತ್ತೆ ಇದು ಟೇಪ್ ಮೆಜರ್ಮೆಂಟ್ ಏನಿದೆ, ಇದು ಒಂದು ಟೇಪ್ ಉದ್ದ ಬಂದು 1.5 ಮೀಟರ್ ಇರುತ್ತೆ. ನೀವು ಡಬಲ್ ತಗೊಂಡಾಗ ಡಬಲ್ ಫುಲ್ 1.5 ಮೀಟರ್ ಬಂದಾಗ ಅದನ್ನ ನೀವು 3 ಅಂತ ಲೆಕ್ಕ ಹಾಕ್ಬೇಕು. ನಿಮ್ಗೀಗ ಈ 3, 3, 6 ಈ ರೀತಿ ಬಂದಾಗ ನಿಮ್ಗೆ ಕೆಲವರಿಗೆ ಲೆಕ್ಕಗಳು ಗೊತ್ತಾಗದೇ ಇರೋ ಕಾರಣ ಏನ್ ಮಾಡಿ ಅಂತ ಹೇಳಿದ್ರೆ ಸಿಂಗಲ್ ತಗೊಳ್ಳಿ. ಸಿಂಗಲ್ ಲೇಯರ್ನ ಇಟ್ಕೊಳ್ಳಿ ಫ್ಯಾಬ್ರಿಕ್. ಫ್ಯಾಬ್ರಿಕ್ ನಿಮ್ಗೆ ಏನಕ್ಕೆ ಹಾಕ್ಬೇಕು ಅನ್ಕೊಂಡಿದ್ದೀರಾ ಸಿಂಗಲ್ ಲೇಯರ್ ಇಟ್ಕೊಳ್ಳಿ. ಸಿಂಗಲ್ ಲೇಯರ್ ಇಟ್ಕೊಂಡು ನೀಟಾಗಿ ನೀವು ಹಾಕೋತಾ ಬನ್ನಿ. ಸಿಂಗಲ್ ಲೇಯರ್ ಅಲ್ಲಿ ಎಷ್ಟು ಮೆಜರ್ಮೆಂಟ್ ಬರುತ್ತೆ ಅಂತ ಫಸ್ಟ್ ನೋಡ್ಕೊಳ್ಳಿ ನೀಟಾಗಿ. ಈ ರೀತಿ ಇಟ್ಕೊಂಡು ನೀಟಾಗಿ ಇಟ್ಕೊಳ್ಳಿ. ಈ ತರ ಇಟ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಇಂಚು ಏನು ಅಂತ ಹೇಳಿ. ಅವಾಗ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. ಡಬಲ್ ತಗೊಂಡ್ರೆ ಕೆಲವರಿಗೆ ಕಲಿತಾ ಇರೋರಿಗೆ ಕನ್ಫ್ಯೂಸ್ ಆಗುತ್ತೆ, ಡಬಲ್ ಅಲ್ಲಿ ಇಟ್ಕೊಂಡ್ರೆ 3, 6 ಇದೇ ತರ ಲೆಕ್ಕ ಹಾಕೊಳ್ಳೋದು ಅಂತ ಹೇಳಿ. ಹಂಗಾಗಿ ನೀವು ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡಾಗ ನಿಮ್ಗೆ ನೀಟಾಗಿ ಕಾಣಿಸುತ್ತೆ. ಎಷ್ಟು ಬೇಕು ಏನು ಎತ್ತ ಅನ್ನೋದನ್ನು ನಿಮ್ಗೆ ಗೊತ್ತಾಗೋಗುತ್ತೆ. ಅವಾಗ ನೀವಿಲ್ಲಿ ಸಿಂಗಲ್ ಏನ್ ತಗೊಂಡಿರ್ತೀರಾ ಅದನ್ನ ಡಬಲ್ ಮಾಡ್ಕೋಬೇಕು. ಯಾಕೆಂದ್ರೆ ಇದು ಡಬಲ್ ಇದೆಲ್ಲ, ಅದು ಸಿಂಗಲ್ ಏನ್ ತಗೋತೀರಾ ಅದನ್ನ 2 ಕಡೆಗೆ ನೀವು ಡಿವೈಡ್ ಮಾಡ್ಕೋಬೇಕು. ಇವಾಗ ನಾನು 4.5 ಮೀಟರ್ ಇದೆ, 4.5 ಮೀಟರ್ಗೆ ನಾನು ತಗೋತೀನಿ. 4.5 ಮೀಟರ್ ಏನ್ ಬರುತ್ತೋ ಅದಕ್ಕೆ ಲೈನಿಂಗ್ ಮತ್ತೆ ಕ್ಯಾನ್ ಏನಿದೆ ಸೊಂಟಕ್ಕೆ ಅದನ್ನ ಕಟ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಲೈನಿಂಗ್ ನ ನೋಡಿ ಈ ರೀತಿ ಶೇಪ್ ಬರತ್ತರ, ಈ ಪೈಪಿಂಗ್ಗೆ ಆತರ ಎಲ್ಲ ಏನಕ್ಕೆ ಕಟ್ ಮಾಡ್ಕೋತೀವಿ ನಾವು ಆ ತರ ಲೈನಿಂಗ್ ನ ಮಾಮೂಲಿ ನಾವು ಇವಾಗ ಅಂಬ್ರೆಲಾ ಕಟ್ ಮಾಡಕ್ಕೆ ಏನ್ ಶೇಪ್ ಹಾಕೊಂಡಿದೆ ಆ ಶೇಪ್ ಹಾಕೊಂಡು ಸೆಂಟರ್ ಗೆ ಕಟ್ ಮಾಡ್ಕೋಬೇಕು. ಸೆಂಟರ್ ಏನಿದೆ ಸೆಂಟರ್ ಅಲ್ಲಿ ತೋರಿಸ್ತಾ ಇದೀನಿ ನೋಡಿ, ಆ ಸೆಂಟರ್ ಗೆ ಕಟ್ ಮಾಡ್ಕೋಬೇಕು. ಆ ಸೆಂಟರ್ ಗೆ ಕಟ್ ಮಾಡ್ಕೊಂಡು ಫಸ್ಟ್
ಸೆಂಟರ್ ಕಟ್ ಮಾಡ್ಕೊಂಡ್ಬಿಡೋಣ. ಕಟ್ ಮಾಡಿ ಆದ್ಮೇಲೆ ನೋಡಿ ಇವಾಗ ಇಲ್ಲಿ ಕಟ್ ಮಾಡಿ ಆಗಿದೆ, ಅದನ್ನ ಸೈಡ್ ಇಟ್ಟಿದ್ದೀನಿ ಆ ಕಡೆ. ಇವಾಗ ಇದನ್ನ ನನ್ಗೆ ಎಷ್ಟು ಇಂಚ್ ಬೇಕು ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೋಬೇಕು. ಇವಾಗ ನಾನಲ್ಲಿ 3 ಇಂಚ್ ತಗೋತೀನಿ, 4 ಇಂಚ್ ತಗೋತೀನಿ ಅಂತ ಹೇಳಿದ್ರೆ ನಾನು ಇಲ್ಲಿ 4 ಇಂಚ್ ತಗೋತಾ ಇದ್ದೀನಿ, ಹಾಗಾಗಿ 5 ಇಂಚ್ ಎಕ್ಸ್ಟ್ರಾ ತಗೋತೀನಿ. ನೋಡಿ ಈ ರೀತಿ ತಗೋಬೇಕು. 5 ಇಂಚ್ 5.5 ಓಕೆ, ಅದು ಲೈನಿಂಗ್ ಒಳಗಡೆ ಹೋಗುತ್ತೆ. ಸ್ವಲ್ಪ ಜಾಸ್ತಿ ತಗೊಂಡ್ರೆ ಒಳ್ಳೇದು, ಯಾಕೆಂದ್ರೆ ಕ್ಯಾನ್ ಅಟ್ಯಾಚ್ ಮಾಡುವಾಗ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಎಳ್ಕೊಂಡಾಗುತ್ತೆ. ಹಾಗಾಗಿ ನೀವು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಜಾಸ್ತಿನೇ ತಗೊಂಡು ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೊಂಡು ಒಂದ್ ಪೀಸ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಇನ್ನೊಂದನ್ನ ಅದ್ರ ಮೇಲೆನೆ ಇಟ್ಕೊಂಡಂಗೆನೆ ಕಟ್ ಮಾಡ್ಕೋಬಹುದು, ಅವಾಗ ಈಸಿ ಆಗುತ್ತೆ. ನಾನು ಇಲ್ಲಿ ಕಟ್ ಮಾಡಿದ್ದೀನಿ. ಇವಾಗ ಈ ರೀತಿ ಬರ್ಬೇಕು ಪೀಸ್ಗಳು. ಈ ರೀತಿ ಕಟ್ ಮಾಡಿ ಆಯ್ತು, ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನಾನು ಸ್ವಲ್ಪ ಜಾಸ್ತಿ ಏನಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ಕಟ್ ಮಾಡಕ್ ಕುತ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಎಲ್ಲಾನು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕ್ಯಾನ್ ಕಟ್ ಮಾಡ್ಕೋಬೇಕು. ಕ್ಯಾನ್ ಎಷ್ಟಕ್ಕೆ ಬೇಕು ನಮ್ಗೆ ಅಷ್ಟಕ್ಕೆ ಅದನ್ನು ಕೂಡ ಇದೇ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ವಿಡಿಯೋಸ್ ಹಾಕ್ತಾ ಇರ್ತೀನಿ, ಬಟ್ ನಿಧಾನ ಆಗುತ್ತೆ ಸ್ವಲ್ಪ, ಆದ್ರೂ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ಕ್ಯಾನ್ ಕೂಡ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಕೂಡ ಸೇಮ್ ಕಟ್ ಮಾಡ್ಕೋತೀನಿ ಹಂಗೇನೆ. ಅದು ಯಾವ ಶೇಪ್ ಅಲ್ಲಿ ಮಾಡ್ಕೊಂಡಿದೀನೋ ಅದೇ ಶೇಪ್ ಅಲ್ಲಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋಸ್ ನ ನೋಡಿದ್ರೆ ಯಾವ ರೀತಿ ಕಟಿಂಗ್ ಬಂದಿದೆ, ಯಾವ ರೀತಿ ಸ್ಟಿಚಿಂಗ್ ಬಂದಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡಿ.